ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃತನು ತಾನು ಹೋಗಿ ಬಂದ ವೃತ್ತಾಂತವನ್ನು ವ್ಯಾಸನಿಗೆ ತಿಳಿಸುವುದಕ್ಕಾಗಿ ಹಿಂತಿರುಗಿದುದು ಹಿಮಾಲಯ ವರ್ಣನವು. ಅಲ್ಲಿ ವಿಷ್ಣುವು ಷಣ್ಮುಖನ ಶಕ್ತ್ಯಾಯುಧವನ್ನು ಸುಲಭವಾಗಿ ಎತ್ತಿ ತನ್ನ ಮಹಿಮೆಯನ್ನು ತೋರಿಸಿದ ವೃತ್ತಾಂತವು, ವ್ಯಾಸನಿಗೆ ವೈಶಂಪಾಯನಾದಿಗಳೊಡನೆ ಸಂವಾದವು ಎಂಬ 335ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಜನಕನ ಉಪದೇಶಗಳಿಂದ ಕೃತಾರ್ಥನಾಗಿ ತತ್ವ ನಿರ್ಣಯವನ್ನು ಹೊಂದಿದ ಶುಕನು ತನ್ನಲ್ಲಿಯೇ ತನ್ನನ್ನು ಕಾಣುತ್ತಾ ಬುದ್ಧಿಯನ್ನು ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿದನು. ಹೀಗೆ ಶುಕನು ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ಶಾಂತ ಚಿತ್ತನಾಗಿ ಉತ್ಸಾಹದಿಂದ ಆಕಾಶ ಮಾರ್ಗವಾಗಿ ವಾಯುವೇಗದಿಂದ ಉತ್ತರಾಭಿಮುಖವಾಗಿ ಹೊರಟು ಹಿಮಾಲಯದ ಕಡೆಗೆ ಹೋದನು. ಇದೇ ಸಮಯದಲ್ಲಿ ನಾರದನು ಸಿದ್ಧಚಾರಣ ಸೇವಿತವಾದ ಹಿಮಾಲಯವನ್ನು ನೋಡುವುದಕ್ಕಾಗಿ ಬಂದನು. ಅಲ್ಲಿನ ಸಂಭ್ರಮವನ್ನು ಕೇಳಬೇಕೆ? ಆ ಪರ್ವತದ ಒಂದು ಕಡೆಯಲ್ಲಿ ಅಪ್ಸರಸ್ಸುಗಳು ತುಂಬಿರುವರು. ಅವರು ಗಾನ ನರ್ತನಗಳನ್ನು ಮಾಡುವ ಶಬ್ದಗಳು ಕೇಳಿಸುತ್ತಿರುವುದು. ಸಾವಿರಾರು ಕಿನ್ನರರು, ಭೃಂಗರಾಜರೆಂಬ ಗಾಯಕರು ಇರುವರು. ಅಲ್ಲಿ ಖಂಜರೀಟಗಳು, ವಿಚಿತ್ರಗಳಾದ ಜೀವನ್ಜೀವಕಗಳು, ಚಿತ್ರವರ್ಣದ ಗರಿಗಳನ್ನು ಬಿಚ್ಚಿ ಕೂಗುತ್ತಿರುವ ನವಿಲುಗಳು, ರಾಜಹಂಸಗಳು, ಮದಿಸಿದ ಕೋಗಿಲೆಗಳು ಇವೆಲ್ಲ ತುಂಬಿರುವವು. ಪಕ್ಷಿರಾಜನಾದ ಗರುತ್ಮಂತನು ಅಲ್ಲಿ ಸದಾ ವಾಸಿಸುತ್ತಿರುವನು. 4 ಮಂದಿ ದಿಕ್ಪಾಲಕರು, ದೇವತೆಗಳು, ಋಷಿಗಣಗಳು ಅಲ್ಲಿಗೆ ಬಂದು ಹೋಗುತ್ತಿರುವರು. ಮಹಾತ್ಮನಾದ ವಿಷ್ಣುದೇವನು ಅಲ್ಲಿ ಪುತ್ರಾರ್ಥವಾಗಿ ತಪಸ್ಸು ಮಾಡಿದ ಸ್ಥಳವುಂಟು. ಕುಮಾರಸ್ವಾಮಿಯು ತನ್ನ ಬಾಲ್ಯದಲ್ಲಿ ದೇವತೆಗಳನ್ನು ನಿರಾಕರಿಸಿದುದು ಅಲ್ಲಿಯೇ. ಒಮ್ಮೆ ತ್ರೈಲೋಕ್ಯವನ್ನು ಅವಮಾನಗೊಳಿಸಲು ಷಣ್ಮುಖನು ಅಲ್ಲಿ ತನ್ನ ಶಕ್ತಿ ಎಂಬ ಆಯುಧವನ್ನು ನೆಲದಲ್ಲಿಟ್ಟು ತನ್ನ ಬಲದ ಕೆಮ್ಮೆಯಿಂದ ಜಗತ್ತನ್ನೆಲ್ಲ ನಿಂದಿಸುತ್ತಾ, ಲೋಕದಲ್ಲಿ ನನಗೆ ಮೇಲೆ ಶಕ್ತನಿಲ್ಲ, ಬ್ರಾಹ್ಮಣ ಪ್ರಿಯನಿಲ್ಲ, ಅಂತಹ ಎರಡನೆಯವನಿದ್ದ ಪಕ್ಷದಲ್ಲಿ ಈ ನನ್ನ ಶಕ್ತಿಯನ್ನು ನೆಲದಿಂದ ಮೇಲಕ್ಕೆತ್ತಲಿ, ಕೊನೆಗೆ ಈ ಶಕ್ತಿಯನ್ನು ಕದಲಿಸಿದರೂ ಸಾಕು ಎಂದನು. ಆಗ ತ್ರೈಲೋಕ್ಯದಲ್ಲಿ ಯಾರಿಗೂ ಅವನಿಗೆ ಉತ್ತರ ಹೇಳಲು ಶಕ್ತಿ ಇಲ್ಲದೆ ಅವನ ಬಲದ ಹೆಮ್ಮೆಗಾಗಿ ಲೋಕವೆಲ್ಲ ವ್ಯಥೆಗೊಂಡಿತು. ದೇವತೆಗಳು, ಅಸುರರು, ರಾಕ್ಷಸರು ಏನೂ ತೋರದೆ ಮನಸ್ಸು ಇಂದ್ರಿಯಗಳು ಕಲಗಿ ಕುಂದುತ್ತಿರುವುದನ್ನು ಭಗವಂತನಾದ ವಿಷ್ಣುವು ನೋಡಿದನು. ಒಡನೆಯೇ ಆ ವಿಷ್ಣುವು ಆಗ ಮಾಡುವುದೇನೆಂದು ತನ್ನಲ್ಲಿ ತಾನೇ ಆಲೋಚಿಸಿ ಆ ಕುಮಾರಸ್ವಾಮಿಯ ಅಧಿಕ್ಷೇಪೋಕ್ತಿಗೆ ಸಹಿಸಲಾರದೆ ಷಣ್ಮುಖನಿದ್ದಲ್ಲಿಗೆ ಬಂದು ತೇಜಸ್ಸಿನಿಂದ ಉರಿಯುತ್ತಿರುವ ಆ ಶಕ್ತಿಯನ್ನು ತನ್ನ ಎಡಗೈಯಿಂದಲೇ ಹಿಡಿದು ಬಹು ಸುಲಭವಾಗಿ ಅತ್ತಿತ್ತ ಕದಲಿಸಿ ಆಡಿಸಿದನು. ಹೀಗೆ ಆ ಮಹಾಶಕ್ತಿಯನ್ನು ಕದಲಿಸುವಾಗ ಪರ್ವತಾರಣ್ಯಗಳೊಡನೆ ನೆಲವೆಲ್ಲ ನಡುಗಿತು. ವಿಷ್ಣುವು ಅದನ್ನು ಮೇಲಕ್ಕೆತ್ತಿ ಬಿಸುಡಲು ತನಗೆ ಶಕ್ತಿಗಿದ್ದರೂ ಅದನ್ನು ಸುಮ್ಮನೆ ಕದಲಿಸಿ ಬಿಟ್ಟು ಬಿಟ್ಟನು. ಇದರಿಂದ ಕುಮಾರಸ್ವಾಮಿಯ ಅಧಿಕ್ಷೇಪವನ್ನು ವಿಷ್ಣುವು ವ್ಯರ್ಥ ಮಾಡಿ ದೇವತೆಗಳ ಮಾನವನ್ನು ಉಳಿಸಿದನು. ಆಮೇಲೆ ವಿಷ್ಣುವು ಸಮೀಪದಲ್ಲಿದ್ದ ಪ್ರಹ್ಲಾದನನ್ನು ನೋಡಿ, ಪ್ರಹ್ಲಾದ, ಈ ಷಣ್ಮುಖನ ಶಕ್ತಿಯನ್ನು ನೋಡಿದೆಯಾ? ಅವನಿಂದಲ್ಲದೆ ಬೇರೆ ಯಾರು ಅದನ್ನು ಎತ್ತಲಾರರು ಎಂದನು. ಅದನ್ನು ಸಹಿಸಲಾರದೆ ಪ್ರಹ್ಲಾದನು ಅದನ್ನು ತಾನು ಎತ್ತಬೇಕೆಂದು ಯತ್ನಿಸಿ ಅದನ್ನು ಹಿಡಿದನು. ಆದರೇನು, ಅದನ್ನು ಅವನು ಕದಲಿಸಲಾರದೆ ಹೋದುದು ಮಾತ್ರವಲ್ಲದೆ ಸ್ಪರ್ಶ ಮಾತ್ರದಿಂದ ಬಹಳವಾಗಿ ನೊಂದು ಆರ್ತ ಧ್ವನಿಯಿಂದ ಕೂಗುತ್ತಾ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಓ ಧರ್ಮರಾಜ, ಭೀಷ್ಮನು ಹೇಳುತ್ತಿರುವನು, ಅದೇ ಸ್ಥಳಕ್ಕೆ ಉತ್ತರ ದಿಕ್ಕಿನಿಂದ ರುದ್ರನು ದುರ್ಘಟವಾದ ತಪಸ್ಸನ್ನು ಮಾಡಿದನು. ಅವನ ತಪೋವನವನ್ನು ಸುತ್ತಲೂ ಅಗ್ನಿ ಜ್ವಾಲೆಯು ಆವರಿಸಿರುವುದು. ಅಕೃತಾರ್ಥರಾದ ಸಾಮಾನ್ಯರಿಗೆ ಆ ಪರ್ವತಕ್ಕೆ ಹೋಗುವುದೂ ಸಾಧ್ಯವಿಲ್ಲ. ಅದಕ್ಕೆ ಆದಿತ್ಯ ಪರ್ವತವೆಂದು ಹೆಸರು ಪ್ರಸಿದ್ಧವಾಗಿರುವುದು. ಯಕ್ಷ ರಾಕ್ಷಸ ದಾನವರಿಗೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಅದು ಸುತ್ತಲೂ 10 ಯೋಜನ ವಿಸ್ತಾರವುಳ್ಳದ್ದಾಗಿ ಅಗ್ನಿ ಜ್ವಾಲೆಗಳಿಂದ ಆವೃತವಾಗಿರುವುದು. ಮಹಾದೇವನು ಅಲ್ಲಿ ಒಂದೇ ಕಾಲಿನಿಂದ ನಿಂತು ಸಹಸ್ರ ದಿವ್ಯ ವರ್ಷಗಳವರೆಗೆ ದೊಡ್ಡ ತಪಸ್ಸನ್ನು ಆರಂಭಿಸಿದಾಗ ನಡುವೆ ಅದಕ್ಕೆ ಯಾವ ವಿಘ್ನಗಳು ಬಾರದಂತೆ ಅಗ್ನಿಯೇ ಅಲ್ಲಿ ತಾನಾಗಿ ಸುತ್ತಲೂ ಕಾವಲಿದ್ದು ರಕ್ಷಿಸುತ್ತಲಿರುವನು. ಮಹಾವ್ರತವುಳ್ಳ ಶಿವನು ಅದರ ಪೂರ್ವ ದಿಕ್ಕಿನಲ್ಲಿ ತನ್ನ ತಪಸ್ಸಿನಿಂದ ದೇವತೆಗಳನ್ನೆಲ್ಲ ತಾಪಗೊಳಿಸಿದನು. ಆ ಪರ್ವತದ ಒಂದಾನೊಂದು ವಿವಿಕ್ತ ಪ್ರದೇಶದಲ್ಲಿ ವ್ಯಾಸನು ತನ್ನ ಶಿಷ್ಯರಿಗೆಲ್ಲ ಅಧ್ಯಯನ ಮಾಡಿಸುತ್ತಿದ್ದನು. ಅವನ ಶಿಷ್ಯರಲ್ಲಿ ಸುಮಂತು, ವೈಶಂಪಾಯನನು, ಜೈಮಿನಿ, ಪೈಲರೆಂಬ 4 ಪ್ರಧಾನರು.
ಈ ಶಿಷ್ಯರೊಡನೆ ವ್ಯಾಸನು ಇರುತ್ತಿದ್ದ ಆ ಆಶ್ರಮಕ್ಕೆ ಶುಕನು ಬಂದು ಸೇರಿದನು. ಉರಿಯುವ ಬೆಂಕಿಯಂತೆಯೂ ಆಕಾಶದಲ್ಲಿ ಬೆಳಗುವ ಸೂರ್ಯನಂತೆಯೂ ತೇಜಸ್ವಿಯಾಗಿ ಬರುತ್ತಿದ್ದ ತನ್ನ ಪುತ್ರನನ್ನು ವ್ಯಾಸನು ತಾನು ಕುಳಿತಿದ್ದ ಸ್ಥಳದಲ್ಲಿಯೇ ದೂರದಲ್ಲಿ ಕಂಡನು. ಶುಕನು ತನ್ನ ಸಮೀಪಕ್ಕೆ ಬರುತ್ತಿರುವಾಗಲೂ ಅವನು ಕೇವಲ ಯೋಗ ಧ್ಯಾನ ಪರನಾಗಿ ಬರುತ್ತಿದ್ದನು. ಅಕ್ಕಪಕ್ಕದಲ್ಲಿರುವ ವೃಕ್ಷಗಳಾಗಲಿ ಪರ್ವತ ಶಿಲೆಗಳಾಗಲಿ ಅವನ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಅವನ ಇಂದ್ರಿಯಗಳೊಂದು ವಿಷಯಗಳನ್ನು ಗ್ರಹಿಸುತ್ತಿರಲಿಲ್ಲ. ಹರಣಿ ಸಂಭೂತನಾದ ಆ ಶುಕನು ವಾಯುವೇಗದಿಂದ ಬಂದು ತಂದೆಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು. ಅವನು ಅಲ್ಲಿದ್ದ ಶಿಷ್ಯರಿಂದ ಸತ್ಕೃತನಾದನು. ಆಮೇಲೆ ಶುಕನು ತನಗೆ ಜನಕನೊಡನೆ ನಡೆದ ಸಂವಾದಗಳನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಿದನು. ವ್ಯಾಸನು ತನ್ನ ಮಗನು ಬಂದ ಮೇಲೆ ತನ್ನ ಶಿಷ್ಯರಿಗೂ ಮಗನಿಗೂ ಅಧ್ಯಯನ ಮಾಡಿಸುತ್ತಾ ಆ ಹಿಮವಂತದಲ್ಲಿಯೇ ಇರುತ್ತಿದ್ದನು. ಒಮ್ಮೆ ಅವನು ಶಿಷ್ಯರ ನಡುವೆ ಕುಳಿತಿದ್ದಾಗ ಪರಮ ಶಾಂತರು ವೇದವಿತ್ತುಗಳು ಜಿತೇಂದ್ರಿಯರು ಆದ ಆ ಶಿಷ್ಯರು ಗುರುವಿಗೆ ಕೈಮುಗಿದು, ಆಚಾರ್ಯ, ನಿನ್ನ ಅನುಗ್ರಹ ಬಲದಿಂದ ನಮ್ಮ ತೇಜಸ್ಸು ಕೀರ್ತಿಯು ವಿಶೇಷವಾಗಿ ಅಭಿವೃದ್ಧಿ ಹೊಂದಿತು. ನಮಗೆ ಮತ್ತೊಂದು ಕೋರಿಕೆಯುಂಟು ಎಂದರು. ಅದಕ್ಕೆ ಆ ವ್ಯಾಸನು, ನಿಮ್ಮ ಉದ್ದೇಶವನ್ನು ಧಾರಾಳವಾಗಿ ತಿಳಿಸಿರಿ ಎನ್ನಲು ಶಿಷ್ಯರೆಲ್ಲರೂ ಸಂತೋಷದಿಂದ ತಲೆ ಬಗ್ಗೆ ನಮಸ್ಕರಿಸಿ ಬದ್ಧಾಂಜಲಿಗಳಾಗಿ ನಿಂತು ಏಕವಾಕ್ಯದಿಂದ ಹೀಗೆಂದರು. ಓ ಮಹರ್ಷಿ, ನಾವು ಒಂದು ವರವನ್ನು ಕೇಳುವೆವು. ಅದನ್ನು ನೀನು ತಪ್ಪದೆ ನಡೆಸಬೇಕು. ಅದೇನೆಂದರೆ, ನಾವು 5 ಹೊರತು ನಿನ್ನ 6ನೆಯ ಶಿಷ್ಯನಾವನು ನಮ್ಮಂತೆ ಕೀರ್ತಿವಂತನಾಗಬಾರದು. ಆಚಾರ್ಯ, ನಾವು 4, ಗುರುಪುತ್ರನಾದ ಈತನೊಬ್ಬನು. ಈ 5ರಲ್ಲಿಯೇ ವೇದಗಳೆಲ್ಲವೂ ಪ್ರಕಾಶಿಸಬೇಕು. ಇದೇ ನಾವು ನಿನ್ನಿಂದ ಕೇಳತಕ್ಕ ವರವು ಎಂದರು. ವ್ಯಾಸನು ಕೇವಲ ಧರ್ಮಾತ್ಮನು ಧೀಮಂತನು, ಯಾವಾಗಲೂ ಪಾರಲೌಕಿಕ ವಿಷಯವನ್ನೇ ಚಿಂತಿಸತಕ್ಕವನು ಆದುದರಿಂದ ಅವನು ಆ ಶಿಷ್ಯರನ್ನು ನೋಡಿ ಧರ್ಮಯುಕ್ತವಾದ ಮತ್ತು ಶ್ರೇಯಸ್ಕರವಾದ ಮಾತಿನಿಂದ ಹೀಗೆಂದನು. ಎಲೈ ಶಿಷ್ಯರೇ, ವೇದಗಳು ಬ್ರಾಹ್ಮಣರೆಲ್ಲರಿಗೂ ಸಲ್ಲತಕ್ಕವುಗಳೇ. ಅದನ್ನು ಕೇಳುವ ಶ್ರದ್ಧೆಯುಳ್ಳವರಿಗೂ ಬ್ರಹ್ಮಲೋಕದಲ್ಲಿ ಸುಖವಾಗಿ ವಾಸವನ್ನು ಬಯಸತಕ್ಕವರಿಗೂ ಅದನ್ನು ಉಪದೇಶಿಸಲೇಬೇಕು. ನೀವೇ ಎಲ್ಲ ಕಡೆಯೂ ವ್ಯಾಪಿಸಿ ಈ ವೇದವನ್ನು ಎಲ್ಲ ಕಡೆಗೂ ನಿಮ್ಮ ಪ್ರಯತ್ನದಿಂದ ವಿಸ್ತರಿಸಿರಿ. ಆದರೆ ಶಿಷ್ಯನಲ್ಲದವನಿಗೆ, ವ್ರತಹೀನನಿಗೆ, ಆತ್ಮನಿಗ್ರಹವಿಲ್ಲದವನಿಗೆ ನೀವು ಇದನ್ನು ಉಪದೇಶಿಸಬಾರದು. ಆ ಶಿಷ್ಯ ಗುಣಗಳನ್ನು ಮೊದಲು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಶೀಲವೃತ್ತಗಳನ್ನು ಪರೀಕ್ಷಿಸದೆ ಈ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಬಾರದು. ಬಂಗಾರದ ಶುದ್ಧಿಯನ್ನು ತಿಳಿಯುವುದಕ್ಕೆ ಅದನ್ನು ಬೆಂಕಿಯಲ್ಲಿ ಕಾಯಿಸುವರು, ಕತ್ತರಿಸಿ ನೋಡುವರು, ಒರೆಗಲ್ಲಿನಲ್ಲಿ ಉಜ್ಜುವರು. ಹೀಗೆಲ್ಲ ಅದನ್ನು ಪರೀಕ್ಷಿಸುವಂತೆ ಶಿಷ್ಯರ ಕುಲ, ಶೀಲ, ಗುಣಾದಿಗಳನ್ನು ಮೊದಲು ಪರೀಕ್ಷಿಸಬೇಕು. ನಿಮ್ಮ ಶಿಷ್ಯರನ್ನು ನಿಯೋಗಿಸಬಾರದ ಕಾರ್ಯಗಳಲ್ಲಿಯೂ ಮಹಾಭಯಕ್ಕೆ ಕಾರಣವಾದ ಕಾರ್ಯದಲ್ಲಿಯೂ ನಿಯೋಗಿಸಬಾರದು. ಅವರವರ ಬುದ್ಧಿಗೂ ಶಕ್ತಿಗೂ ತಕ್ಕಂತೆ ವಿದ್ಯೆಯು ಫಲಿಸುವುದು. ನಿಮ್ಮ ಶಿಷ್ಯರೆಲ್ಲರೂ ಕಷ್ಟಗಳನ್ನು ದಾಟಲಿ, ಎಲ್ಲರಿಗೂ ಕ್ಷೇಮ ಉಂಟಾಗಲಿ. ನೀವು 4 ವರ್ಣದವರಿಗೂ ವೇದಾರ್ಥಗಳನ್ನು ಉಪಯೋಗಿಸಬಹುದು. ಆದರೆ ಬ್ರಾಹ್ಮಣೇತರರಿಗೆ ಉಪದೇಶಿಸುವಾಗ ಬ್ರಾಹ್ಮಣನೊಬ್ಬನನ್ನು ಅವರ ಮುಂದಿಟ್ಟುಕೊಂಡು ಅವನಿಗೆ ಹೇಳುವ ವ್ಯಾಜದಿಂದ ಎಲ್ಲರಿಗೂ ತಿಳಿಸಬಹುದು. ವೇದಾಧ್ಯಯನಕ್ಕೆ ಇದೇ ನಿಯಮವು. ಇದೊಂದು ಮಹತ್ತಾದ ಕಾರ್ಯವು. ದೇವತೆಗಳ ಸ್ತೋತ್ರಕ್ಕಾಗಿಯೇ ವೇದಗಳು ಬ್ರಹ್ಮನಿಂದ ಹೊರಟವು. ವೇದಜ್ಞನಾದ ಬ್ರಾಹ್ಮಣನನ್ನು ಬುದ್ಧಿಗೆಟ್ಟು ನಿಂದಿಸುವವನು ಬಹಳ ಹಾನಿಗೀಡಾಗುವನು. ಇದರಲ್ಲಿ ಸಂದೇಹವಿಲ್ಲ. ಅಧರ್ಮದಿಂದ ಬ್ರಹ್ಮಜ್ಞಾನವನ್ನು ಕುರಿತು ಉಪದೇಶಿಸುವವನು, ಅಧರ್ಮದಿಂದ ಅದನ್ನು ಕೇಳುವವನು ಇಬ್ಬರು ಪತಿತರೆ. ಅವರಲ್ಲಿ ಗುರು ಶಿಷ್ಯ ಪ್ರೇಮವೂ ಇಲ್ಲದೆ ಆ ಪ್ರೇಮಕ್ಕೆ ಬದಲಾಗಿ ವಿದ್ವೇಷವೇ ಹೆಚ್ಚುವುದು. ವೇದಾಧ್ಯಯನ ಮಾಡಿಸುವ ವಿಧಿಯನ್ನು ನಿಮಗೆ ತಿಳಿಸಿದನು. ನೀವು ಇದನ್ನು ನೆನಪಿನಲ್ಲಿಟ್ಟು ಅದರಂತೆ ನಿಮ್ಮ ಶಿಷ್ಯರಲ್ಲಿ ನಡೆದುಕೊಳ್ಳಬೇಕು ಎಂದನು. ಇದು 335ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.